ಈಗ ನಾನು ನಿಮ್ಗೆ ಒಂದು ಹೊಸ ಅತ್ಯದ್ಭುತವಾದ ಬಿಸ್ನೆಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಕೇಳ್ತೀರಾ? ಸಿಕ್ಕಾಬಳೆ ಇಂಟ್ರೆಸ್ಟಿಂಗ್ ಆಗಿದೆ. ರೈತರು ಮಾಡ್ಬೋದು, ನೀವೊಂದ್ ವೇಳೆ ಯೂತ್ಸ್ ಆಗಿದ್ರೆ ಮಾಡ್ಬೋದು, ಬಿಸ್ನೆಸ್ ಗಳು ಮಾಡ್ಬೋದು, ಮತ್ತೆ ಇದು ಸಿಕ್ಕಾಬಳೆ ದೊಡ್ಡ ಬಿಸ್ನೆಸ್, ಒಳ್ಳೆ ಲಾಭ ಮಾಡ್ಬೋದು. ಮಾಡ್ತೀರಾ? ತೋರಿಸ್ಕೊಡ್ಲಾ? ಹಾಗಾದ್ರೆ ಒಂದೇ ಒಂದ್ ಸೆಕೆಂಡು ಇದನ್ನ ದಯವಿಟ್ಟು ಪೂರ್ತಿಯಾಗಿ ನೋಡಿ, ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಇವತ್ತು ನಾವು ಈ ಕೋರ್ಸ್ನಲ್ಲಿ ಕಲಿಯೋದು ಹ್ಯಾಚರಿಯನ್ನು ನಾವು ಆರಂಭ ಮಾಡಿದರೆ ಎಷ್ಟರ ಮಟ್ಟಿಗೆ ಒಳ್ಳೆ ಉದ್ಯಮವನ್ನು ಮಾಡೋದಕ್ಕೆ ಸಾಧ್ಯ, ಹೇಗೆ ನಾವು ಲಾಭ ಗಳಿಸಬಹುದು, ಹ್ಯಾಚರಿಯ ಇಂಪಾರ್ಟೆನ್ಸ್ ಏನು ಅಂತ. ಹ್ಯಾಚರಿ ಅಂದ ಕೂಡಲೇ ನೀವು ಆಲೋಚನೆ ಮಾಡಿರ್ತೀರಿ, ಓ ಕೋಳಿ ಮೊಟ್ಟೆಯಿಂದ ಮರಿ ಬಂದ್ಬಿಡುತ್ತಲ್ಲ ಆ ಹ್ಯಾಚರಿ ಅಂತ. ಇಲ್ಲ, ಇದು ಮೀನಿನ ಹ್ಯಾಚರಿ. ಮೀನಿನ ಮೊಟ್ಟೆಯಿಂದ ಮರಿಗಳು ಆಚೆ ಬಂದ ನಂತರದಲ್ಲಿ ಅವುಗಳನ್ನು ನಾವು ಹೇಗೆ ಕಾಪಾಡಬೇಕು, ನರ್ಸರಿ ಹಂತಕ್ಕೆ ಹೋಗುವ ಮುನ್ನ ಯಾವ್ಯಾವ ಪ್ರೊಸೀಜರ್ ಇರುತ್ತೆ, ಇದರಿಂದ ನಮಗೆ ಸಿಗುವಂಥ ಪ್ರಾಡಕ್ಟ್ ಏನು ಅಂತಂದರೆ ಫ್ರೈಸ್ ಮತ್ತು ಫಿಂಗರ್ಲಿಂಗ್ಸ್ ಅಂತ. ಫ್ರೈಸ್ ಅಂತಂದರೆ ಮೊಟ್ಟೆಯಿಂದ ಆಗ ತಾನೇ ಆಚೆ ಬಂದವನ್ನ ಲಾರ್ವಾ ಅಂತಾರೆ. ಆ ಬಳಿಕ ಅದು ಮೆಟಮಾರ್ಫಾಸಿಸ್ ಸ್ಟೇಜ್ಗೆ ಬಂದಾಗ, ಅಂದರೆ ಅದು ಮಾಮೂಲಿ ಲಾರ್ವಾ ಆಗಿದ್ದಾಗ ಗಿಲ್ಸ್ ಇರೋದಿಲ್ಲ, ಬಾಯಿ ಓಪನ್ ಆಗಿರೋದಿಲ್ಲ, ಅದು ಮಾಮೂಲಿ ಒಂದು ಮೀನಿನ ಕಣವಾಗಿ ನಮಗೆ ಕಂಡು ಬರುತ್ತಷ್ಟೇ. ಆದರೆ ಅದು ನಿಜಕ್ಕೂ ಮೀನಿನ ಶೇಪನ್ನು ಪಡ್ಕೊಳ್ಬೇಕಾದ್ರೆ ಅದಕ್ಕಿರುವಂತಹ ಭಾಗಗಳೆಲ್ಲವೂ ಸ್ವಲ್ಪ ಡೆವಲಪ್ ಆಗುವಂತಹ ಸ್ಟೇಜನ್ನು ಮೆಟಮಾರ್ಫಾಸಿಸ್ ಸ್ಟೇಜ್ ಅಂತ ಕರೀತಾರೆ. ಆ ಬಳಿಕ ಅದನ್ನು ಫ್ರೈಸ್ ಅಂತಾರೆ. ಅವು ಬೆಳೀತಾ ಬೆಳೀತಾ ಫಿಂಗರ್ಲಿಂಗ್ಸ್ ಆಗುತ್ತೆ. 1 ಇಂಚು, 1.5 ಇಂಚು, 4 ಇಂಚು, 6 ಇಂಚು, ಹೀಗೆ ಮಾರ್ಕೆಟ್ನಲ್ಲಿ ಬೇರೆ ಬೇರೆ ಇಂಚಿನ ಮೀನಿನ ಮರಿಗಳಿಗೆ ಡಿಮಾಂಡ್ ಇದೆ. ಯಾಕೆ ಇಷ್ಟೆಲ್ಲ ನಾವು ಈ ಮರಿಗಳ ಬಗ್ಗೆ, ನಾವು ಈಗ ಎಲ್ಲೋ ಒಂದು ಕಡೆ ಹೋಗ್ತೀವಿ, ಒಂದು 200-300 ಮೀನಿನ ಮರಿಗಳನ್ನು ತಂದು ಸಾಕಣೆ ಮಾಡಿಬಿಡ್ತೀವಿ. ಆದರೆ ಆ ಮೀನು ಮರಿಗಳ ಹಂತಕ್ಕೆ ನಾನು ನನ್ನ ಕೃಷಿ ಭೂಮಿಯಲ್ಲಿ, ಕೃಷಿ ಹೊಂಡದಲ್ಲಿ ನಾನು ಬೆಳೆಯೋದಕ್ಕೆ ಅಂತ ತರ್ತೀನಲ್ವಾ, ಆ ಹಂತಕ್ಕೆ ಬರೋದಕ್ಕೆ ಬೇರೆನೇ ಪ್ರಾಸೆಸ್ ಇದೆ, ಬಹಳ ಕಷ್ಟಪಡಬೇಕು. ಅದನ್ನು ಫಿಶ್ ಹ್ಯಾಚರಿ ಅಂತ ಕರೀತಾರೆ. ಆ ಬಗ್ಗೆ ನಾವು ಕಲಿತಾ ಹೋಗೋಣ. ಮೊದಲನೇದಾಗಿ ಈ ಸೀ ಫುಡ್ಗೆ ತುಂಬಾ ಡಿಮಾಂಡ್ ಕ್ರಿಯೇಟ್ ಆಗಿಬಿಟ್ಟಿದೆ. ಕಾರಣ ಏನಪ್ಪ ಅಂತಂದರೆ ಪ್ರೋಟೀನು, ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸು, ಇವುಗಳನ್ನು ನಾವು ಹೆಚ್ಚಾಗಿ ಸೇವಿಸೋದಕ್ಕೆ ಮುಂದಾಗ್ತಿದ್ದೀವಿ. ಯಾಕೆ? ಮಾಂಸಖಂಡಗಳು ಬಲಗೊಳ್ಳುತ್ತೆ, ಮೆಮರಿ ಚೆನ್ನಾಗಿರುತ್ತೆ, ಕಣ್ಣಿನ ಆರೋಗ್ಯ ಚೆನ್ನಾಗಿರುತ್ತೆ, ಹೃದಯ ಸಂಬಂಧಿ ಕಾಯಿಲೆಗಳು ಕಡಿಮೆ ಆಗ್ತವೆ, ಅಥವಾ ಆ ಥರದ ರಿಸ್ಕ್ಗಳು ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಸೀ ಫುಡ್ಡನ್ನು ನಾವು ಡಿಪೆಂಡ್ ಆಗ್ತಾ ಇದ್ದೀವಿ. ಸಮುದ್ರದ ಆಹಾರ ಅಂದರೆ ಮೀನು, ಕ್ರ್ಯಾಬು, ಶ್ರಿಂಪು, ಇಂಥವುಗಳನ್ನು ನಾವು ಬಳಸ್ತೀವಿ. ಇದನ್ನು ಇಂಡಸ್ಟ್ರಿಯಾಗಿ ನಾವು ಪರಿಗಣಿಸಿದರೆ ಸೀ ಫುಡ್ ಅನ್ನೋದನ್ನು, ಆಕ್ವಾಕಲ್ಚರ್ ಅನ್ನೋದು ಬಹಳ ವೇಗವಾಗಿ ಬೆಳೀತಿರುವಂಥ ಒಂದು ಉದ್ಯಮ ರಂಗ. ಇಲ್ಲಿ ನಾವು ಸೀ ಫುಡ್ ಅನ್ನೋದನ್ನು ಗಮನಿಸಿದ್ದೀವಲ್ವಾ, ನಾವು ಕಡಲಿಂದಾನೇ ಯಾವಾಗಲೂ ಅವುಗಳನ್ನು ತಂದು ಮಾರಾಟ ಮಾಡೋದಕ್ಕೆ ಸಾಧ್ಯನಾ? ಈಗ ಬೆಂಗಳೂರಿಗೆ ಹತ್ತಿರದಲ್ಲಿ ಅಂತ ನೀವು ಯಾವ ಕಡಲನ್ನು ಹುಡುಕೊಂಡು ಹೋಗ್ತೀರಿ? ಮಂಗಳೂರು ಆ ಕಡೆ ಅಥವಾ ಉತ್ತರ ಕನ್ನಡ ಅಲ್ಲೆಲ್ಲೋ ಹಿಡಿತಾರೆ. ಅದನ್ನು ನೀವು ಬೆಂಗಳೂರಿಗೆ ತಲುಪಿಸಬೇಕು ಅಂತಂದರೆ ಎಷ್ಟು ಸಮಯ ಹಿಡಿಯುತ್ತೆ? ಅದೇ ಕ್ವಾಲಿಟಿದು ನಿಮಗೆ ಸಿಕ್ಬಿಡುತ್ತಾ? ಫ್ರೆಶ್ ಆಗಿ ಸಿಗುತ್ತಾ? ಇಲ್ಲ. ಈ ಚಾಲೆಂಜಸ್ ಇದೆ. ಆ ಕಾರಣಕ್ಕೆ ಏನು ಮಾಡ್ತಿದ್ದಾರೆ, ಅನೇಕ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಕಡಲಿನಲ್ಲಿ ಯಾವ ಥರದ ವಾತಾವರಣ ಇರುತ್ತೋ, ಅಲ್ಲಿನ ಯಾವ ಮೀನಿನ ತಳಿಗಳಿರ್ತವೆ, ಅವುಗಳನ್ನು ನಿಮಗೆ ಒಂದು ಫ್ಯಾಕ್ಟರಿ ಸೆಟಪ್ನಲ್ಲಿ, ಒಂದು ಇಂಡಸ್ಟ್ರಿಯಲ್ ಸೆಟಪ್ನಲ್ಲಿ ಬೆಳೆಯೋದಕ್ಕೆ ಸಾಧ್ಯ. ಅವುಗಳನ್ನು ಉಪ್ಪು ನೀರಿನಲ್ಲಿ, ಸಿಹಿ ನೀರಿನಲ್ಲೂ ಬೆಳೆಯೋದಕ್ಕೆ ಸಾಧ್ಯ ಇರುವಂತೆ ಟೆಕ್ನಾಲಜಿ ಅಪ್ಗ್ರೇಡ್ ಆಗಿದೆ. ಅದನ್ನು ಇನ್ಲ್ಯಾಂಡ್ ಫಿಶರೀಸ್ ಅಂತ ಕರೀತಾರೆ. ಇಂಥ ಇನ್ಲ್ಯಾಂಡ್ ಫಿಶರೀಸ್ನಲ್ಲಿ ಅತ್ಯುತ್ತಮವಾಗಿ ಲಾಭವನ್ನು ತಂದುಕೊಡಬಲ್ಲ ಸೀ ಬಾಸ್ ಮೀನಿನ ಹ್ಯಾಚರಿ ಬಗ್ಗೆ ನಾವು ಡೀಟೇಲ್ ಆಗಿ ಈ ಕೋರ್ಸ್ನಲ್ಲಿ ಕಲಿತಾ ಹೋಗ್ತೀವಿ. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ಆಕ್ವಾಕಲ್ಚರ್ ಆಸ್ ಅನ್ ಇಂಡಸ್ಟ್ರಿ ಅಂತ ನಾವು ನೋಡಿದಾಗ, ಈಗ ನಾವು ಏನು ಆಹಾರವಾಗಿ ಸೇವಿಸ್ತೀವಲ್ವ ಮೀನುಗಳನ್ನು, ಅದರಲ್ಲಿ 40%ನಷ್ಟು ಸೀ ಫುಡ್ ನಮಗೇನು ಸಿಗುತ್ತೆ ಅದು ಇನ್ಲ್ಯಾಂಡ್ ಫಿಶರೀಸ್ನಲ್ಲಿ ಆಗಿರುವಂಥದ್ದೇನೆ. ಹ್ಯಾಚರಿಗಳಲ್ಲಿ ಮೀನಿನ ಮರಿಗಳನ್ನು ಅಭಿವೃದ್ಧಿಪಡಿಸಿ ಆ ಬಳಿಕ ರೈತರಿಗೆ ಕೊಟ್ಟು ಅವರು ಕೃಷಿ ಹೊಂಡದಲ್ಲಿ ಸಾಕಿರುವಂಥ ಮೀನುಗಳನ್ನು ನಾವು ಆಹಾರವಾಗಿ ಸೇವಿಸ್ತಾ ಇದ್ದೀವಿ. ಇನ್ನು ಹ್ಯಾಚರೀಸ್ ಇತ್ತೀಚೆಗೆ ಯಾಕೆ ಪಾಪ್ಯುಲರ್ ಆಗ್ತಾ ಇದೆ, ಹೆಚ್ಚೆಚ್ಚು ಜನ ಇದರ ಬಗ್ಗೆ ಆಸಕ್ತಿಯನ್ನು ಯಾಕೆ ತೋರ್ತಿದ್ದಾರೆ? ಹೆಚ್ಚೆಚ್ಚು ಅಂದ ತಕ್ಷಣಕ್ಕೆ ನಾನು ನೀವು ಮಾಡಿಬಿಡಬಹುದಾ? ಇಲ್ಲ. ಇದಕ್ಕೆ ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಅಥವಾ ದೊಡ್ಡ ಮಟ್ಟದಲ್ಲಿ ಇಂಡಸ್ಟ್ರಿಯಲಿಸ್ಟ್ ಎನಿಸಿಕೊಳ್ಳುವಂತಹ ತಾಕತ್ತಿರುವಂಥವರು, ಅಥವಾ ರೈತರು ಕೋಆಪರೇಟಿವ್ ಫಾರ್ಮಿಂಗ್ ಮೆಥಡ್ನಲ್ಲಿ ತುಂಬ ಜನ ಸೇರಿಕೊಂಡು ಸ್ವಲ್ಪ ಅಂತ ಹಣ ಹೂಡಿಕೆ ಮಾಡಿ ದೊಡ್ಡ ಮಟ್ಟದಲ್ಲಿ ಇದನ್ನು ಮಾಡೋದಕ್ಕೂ ಟ್ರೈ ಮಾಡಬಹುದು. ಯಾಕೆ ಹ್ಯಾಚರೀಸ್ಗೆ ಪಾಪ್ಯುಲಾರಿಟಿ ಬರ್ತಿದೆ ಅಂತಂದರೆ, ಸಮುದ್ರದ ನೀರಿನಲ್ಲಿ ನೀವು ಹುಡುಕೊಳ್ತಾ ಹೋದರೆ ನಾವು
ಅಲ್ಲಿ ಸಪ್ಲೈ ಸ್ಟ್ಯಾಗ್ನೆಂಟ್ ಆಗಿದೆ, ಡಿಮಾಂಡ್ ಇನ್ಕ್ರೀಸ್ ಆಗ್ತಾ ಇದೆ. ನಾವು ಹೆಚ್ಚು ಅದರಿಂದ ಸಮುದ್ರದಿಂದ ಹಿಡಿತೀವಿ, ಅದನ್ನು ಮಾರಾಟ ಮಾಡ್ತೀವಿ, ಎಕ್ಸ್ಪೋರ್ಟ್ ಮಾಡ್ತೀವಿ, ಇದೆಲ್ಲ ಮಾಡ್ತೀವಿ. ಆದರೆ ಲೋಕಲ್ ಡಿಮಾಂಡ್ಗೆ ನೀವು ಕೊಡಬೇಕು ಅಂತಾದಾಗ ಅಷ್ಟರ ಮಟ್ಟಿಗೆ ಅವೈಲಬಿಲಿಟಿ ಇಲ್ಲ. ಆ ಅವೈಲಬಿಲಿಟಿಗಾಗಿ ಹ್ಯಾಚರಿಗಳ ಮೇಲೆ ಡಿಪೆಂಡ್ ಆಗಿ ಅಲ್ಲಿ ಸಿಗುವ ಮೀನಿನ ಮರಿಗಳನ್ನು ನಾವು ಸಾಕ್ತಾ ಇದ್ದೀವಿ. ಕಟಾವು ಮಾಡೋ ಹಂತಕ್ಕೆ, ಅಂದರೆ 1 kg 1.5 kg ಈ ಹಂತಕ್ಕೆ ಬರೋವರೆಗೆ ಸಾಕಿ ನಾವು ಮಾರಾಟ ಮಾಡ್ತಿದ್ದೀವಿ. ಕಳೆದ 10 ವರ್ಷದಲ್ಲಿ ಅಂತ ನೋಡಿಕೊಂಡ್ರೆ ಹ್ಯಾಚರೀಸ್ಗಳನ್ನು ಹಲವು ಕಾರಣಕ್ಕೆ ಬಳಸ್ಕೊಳ್ತಿರೋದು ನಮಗೆ ಕಂಡು ಬರ್ತಿದೆ, ಅಥವಾ ಹ್ಯಾಚರೀಸ್ಗಳು ಹೆಚ್ಚೆಚ್ಚಾಗ್ತಿರೋದು ನಾವು ನೋಡ್ತಾ ಇದ್ದೀವಿ. ಯಾಕೆಂದರೆ ನಮ್ಮ ಜನಸಂಖ್ಯೆ ನಿಗದಿತವಾಗಿ ಬೆಳೀತಾನೆ ಇದೆ, ಓವರ್ ಫಿಶಿಂಗ್ ಆಗ್ತಿದೆ ಸಮುದ್ರದ ಮಟ್ಟದಲ್ಲಿ. ಆ ಕಾರಣಕ್ಕೆ ಫಿಶ್ ಪಾಪ್ಯುಲೇಷನ್ ನಿಮಗೆ ನ್ಯಾಚುರಲಿ ಲೋ ಆಗ್ತಿದೆ. ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕಂತ ಈ ಹ್ಯಾಚರೀಸ್ಗಳ ಮೇಲೆ ಡಿಪೆಂಡ್ ಆಗಿದ್ದಾರೆ. ಜೊತೆಗೆ ಕ್ಲೈಮೇಟ್ ಚೇಂಜ್, ಹವಾಮಾನದಲ್ಲಿ ವ್ಯತ್ಯಾಸಗಳಾಗ್ತಿರೋ ಕಾರಣಕ್ಕಾಗಿ ಅಕ್ವಾಟಿಕ್ ಎಕೋಸಿಸ್ಟಮ್, ಅಂದರೆ ಸಮುದ್ರದಲ್ಲಿನ ಮೀನಿನ ಸಂತತಿ ಅಭಿವೃದ್ಧಿ ಆಗುವಂಥ ಒಂದು ಎಕೋಸಿಸ್ಟಮ್ ಏನಿದೆ ಅದರ ಮೇಲೂ ಪ್ರಭಾವ ಬೀರುತ್ತಿದೆ. ಹೀಗಾಗಿ ಕೃತಕವಾಗಿ ನಾವೇನು ಮಾಡಬಹುದಪ್ಪ ಅನ್ನೋದನ್ನು ಹುಡುಕೊಂಡು ಹೋದಾಗ ಹ್ಯಾಚರೀಸ್ಗಳು ಒಂದು ಆಯ್ಕೆ ಆಗಿಬಿಟ್ಟಿದೆ. ಇನ್ನು ಅದರ ಜೊತೆಗೆ ನೀವು ನಾನಾಗಲೇ ಹೇಳಿದಾಗೆ ರೈತನ ಹೊಲದಲ್ಲಿ, ಕೃಷಿ ಹೊಂಡದಲ್ಲಿ ಮೀನನ್ನು ಬೆಳಿಬೇಕು ಅಂತಂದರೆ ನೀವು ಸಮುದ್ರಕ್ಕೆ ಹೋಗಿ ಹಿಡ್ಕೊಂಡು ಬರೋದಕ್ಕಾಗೋದಿಲ್ಲ. ಸಮುದ್ರದ ನೀರಿನ ಗುಣಮಟ್ಟನೇ ಬೇರೆ, ಅಲ್ಲಿರುವಂಥ ಫೆಸಿಲಿಟೀಸೇ ಬೇರೆ, ನೀವು ನಿಮ್ಮ ಕೃಷಿ ಜಮೀನಲ್ಲಿ ಕೊಡುವಂಥ ನೀರಿನ ಫೆಸಿಲಿಟೀಸೇ ಬೇರೆ. ಅದು ಸಸ್ಟೈನ್ ಆಗೋದಿಲ್ಲ. ನೀವು ನಾನು ಸಾಹಸ ಮಾಡ್ತೀನಿ ಹೋಗಿ ಹಿಡ್ಕೊಂಡು ಬಂದ್ಬಿಡ್ತೀನಿ ಅಂದರೂ ಹಾಗಾಗೋದಿಲ್ಲ. ಆ ಕಾರಣಕ್ಕೆ ನಿಮಗೆ ಏನು ಕೃತಕವಾಗಿ ಬೆಳೀತಾರಲ್ಲ, ಆರ್ಟಿಫಿಷಿಯಲಿ ಅದಕ್ಕೊಂದು ಅಟ್ಮಾಸ್ಫಿಯರನ್ನು ಕಲ್ಪಿಸಿ ಮೀನಿನ ದೊಡ್ಡ ದೊಡ್ಡ ಮೀನುಗಳನ್ನು ಹಿಡ್ಕೊಂಡು ಬಂದು ಬ್ರೂಡರ್ ಸ್ಟಾಕ್ ಮಾಡಿ ಅದರಿಂದ ಸಿಗುವ ಮೊಟ್ಟೆಗಳನ್ನು ಬೆಳೆಸ್ತಾರಲ್ವಾ, ಅಲ್ಲಿ ನೀವು ಫ್ರೈಸ್ಗಳನ್ನು, ಫಿಂಗರ್ಲಿಂಗ್ಸ್ಗಳನ್ನು ಕೊಂಡುಕೊಳ್ಳಬೇಕಾಗತ್ತೆ. ನಾವು ಹೇಗೆ ಬಿತ್ತನೆ ಬೀಜದ ಬಗ್ಗೆ ಬಹಳ ಆಸಕ್ತರಾಗಿ ಮುಂದುವರಿತೀವೋ ಇದು ಹಾಗೇನೆ. ಮೀನಿನ ಕೃಷಿಯಲ್ಲಿನ ಬಿತ್ತನೆ ಬೀಜ, ಫ್ರೈಸ್ ಆ್ಯಂಡ್ ಫಿಂಗರ್ಲಿಂಗ್ಸ್ ಅದನ್ನು ರೆಡಿ ಮಾಡೋದು, ಉತ್ತಮ ಕ್ವಾಲಿಟಿಯದನ್ನು ಪೂರೈಕೆ ಮಾಡೋದು ಹ್ಯಾಚರಿ. ಇನ್ನು ಗ್ಲೋಬಲ್ ಆಕ್ವಾಕಲ್ಚರ್ನ ವ್ಯಾಲ್ಯೂ, ಅಂದರೆ ಮೀನು ಸಾಕಾಣಿಕೆಯ ವ್ಯಾಲ್ಯೂ ಅಂತ ನಾವು ನೋಡಿದರೆ ಹತ್ತತ್ರ $98.4 ಬಿಲಿಯನ್ $2008ರಲ್ಲಿತ್ತು. ಅಂದರೆ 7,38,000 ಕೋಟಿ ಮೌಲ್ಯದ ಮಾರ್ಕೆಟ್ ಅದಾಗಿತ್ತು. ಆ ಬಳಿಕ ಈಗ ನಾವು 2019-20 ಅಂತ ನೋಡಿಕೊಂಡ್ರೆ $600 ಬಿಲಿಯನ್ ಮೀನು ಅಥವಾ ಸಮುದ್ರದ ಪ್ರಾಡಕ್ಟ್ಗಳನ್ನು ನಾವೇನು ಮಾರಾಟ ಮಾಡ್ತಿದ್ದೀವಿ, ಆಹಾರವಾಗಿ ಬಳಸ್ತಿದ್ದೀವಿ ಅನ್ನೋದನ್ನೆಲ್ಲ ಗಮನಿಸಿದ್ರೆ ನೀವು ಸೀ ಫುಡ್ ಅಂತ ನೋಡಿಕೊಂಡ್ರೆ $600 ಬಿಲಿಯನ್ ಅಂದರೆ 44 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ಮಾರ್ಕೆಟ್ ಇದು. ಆದರೆ ಇದೆಲ್ಲವೂ ಡಿಪೆಂಡ್ ಆಗಿರೋದು ಯಾವುದರ ಮೇಲೆ? ಪ್ರಾಪರ್ ಸೀಡ್ಸ್ನ ಮೇಲೆ. ಅದೇ ಹ್ಯಾಚರಿ ನಿಮಗೆ ಒದಗಿಸಿ ಕೊಡೋದು. ಸೊ ಇದರ ಇಂಪಾರ್ಟೆನ್ಸ್ ಅಂತ ನೋಡಿದರೆ ಔಟ್ ಆಫ್ ಸೀಸನ್ ಪ್ರೊಡಕ್ಷನ್. ನಿಮಗೆ ಇಡೀ ವರ್ಷ ಪೂರ್ತಿ ಮೀನುಗಾರಿಕೆ ಮಾಡೋಕ್ಕಾಗಲ್ಲ, ಆದರೆ ಹ್ಯಾಚರಿ ಇದ್ದರೆ ನೀವು ಇಡೀ ವರ್ಷ ಪೂರ್ತಿ ಸಾಕಾಣಿಕೆ ಮಾಡಬಹುದು. ಬೇರೆ ಬೇರೆ ಟೆಕ್ನಿಕ್ಗಳಿದ್ದಾವೆ, RAS ಮೆಥಡ್ ಇದೆ, ಅಥವಾ ನೀವು ಕೃಷಿ ಹೊಂಡದಲ್ಲಿ ಸಾಕ್ಕೊಳ್ಬಹುದು. ಬೇರೆ ಬೇರೆ ಥರದ ಮೆಥಡ್ನಲ್ಲಿ ಮೀನಿನ ಇಳುವರಿ ವರ್ಷ ಪೂರ್ತಿ ಸಿಗೋದಕ್ಕೆ ಸಹಾಯ ಆಗುವಂತೆ ನಿಮಗೆ ನೋಡಿಕೊಳ್ಳೋದು ಹ್ಯಾಚರಿ. ಅದರ ಜೊತೆಗೆ ಜೆನೆಟಿಕ್ ಇಂಪ್ರೂವ್ಮೆಂಟು, ಅಂದರೆ ರೋಗಗಳಿಗೆ ತಡ್ಕೊಳ್ಳುವಂಥ, ಹೆಚ್ಚಿನ ಇಳುವರಿ ಕೊಡುವಂಥ ಆ ಥರದ ತಳಿಗಳನ್ನು ಅಭಿವೃದ್ಧಿಪಡಿಸಿ ಅವುಗಳನ್ನು ವರ್ಷದ ಯಾವುದೇ ಕಾಲದಲ್ಲಾದರೂ ನೀವು ಬೆಳೆಯೋದಕ್ಕೆ ಸಾಧ್ಯ. ಅಗೈನ್ ಇಲ್ಲಿ ಹ್ಯಾಚರಿಯ ಪಾತ್ರ ಬಹಳ ಮುಖ್ಯ. ಇದೆಲ್ಲದನ್ನು ಹೊರತುಪಡಿಸಿ ನಾವು ಗಮನಿಸಿದಾಗ ಮೇಜರ್ ಅಡ್ವಾಂಟೇಜು ಇದು ಲೇಬರ್ ಇಂಟೆನ್ಸಿವ್, ಅಂದರೆ ತುಂಬ ಜನ ಕೆಲಸಗಾರರು ಬೇಕಾಗ್ತಾರೆ, ಸೈಂಟಿಸ್ಟ್ಗಳು ಬೇಕು, ಟೆಕ್ನಿಷಿಯನ್ಸ್ ಬೇಕು, ಮಾಮೂಲಿ ಕೆಲಸ ಮಾಡುವಂಥವರು ಲೇಬರ್ಸ್ ನಿಮಗೆ ಕೂಲಿ ಕಾರ್ಮಿಕರ ಲೆಕ್ಕಕ್ಕೆ ಬೇಕಾಗ್ತಾರೆ. ಇದೆಲ್ಲವೂ ತುಂಬ ಇಂಪಾರ್ಟೆಂಟು. ಸೊ ಹಾಗಾಗಿ ನಿಮಗೆ ಗ್ರಾಮೀಣ ಭಾಗದಲ್ಲಿ ಅಂತ ನೋಡಿಕೊಂಡ್ರೆ ಕೆಲಸಗಳು ಅಥವಾ ಒಂದು ಹ್ಯಾಚರಿ ಇದೆ ಅಂತ ಬಂದಾಗ ಎಲ್ಲೋ ಕರಾವಳಿನಲ್ಲೋ ಅಥವಾ ಇನ್ನೆಲ್ಲೋ ನೀವು ಆರಂಭ ಮಾಡ್ತೀನಿ ಅಂದರೆ ಲೋಕಲ್ ಎಂಪ್ಲಾಯ್ಮೆಂಟ್ ಇಂಪ್ರೂವ್ ಆಗುತ್ತೆ. ಚೀನಾದಲ್ಲಿ ಹತ್ತತ್ರ 4.3 ಮಿಲಿಯನ್ ಜನ ಈ ಹ್ಯಾಚರಿಗಳ ಮೇಲೆ ಡಿಪೆಂಡೆಂಟ್ ಆಗಿರುವಂಥವ್ರು, ಆಕ್ವಾಕಲ್ಚರು, ಫಿಶರೀಸ್ಗಳಿಂದ ಅವರು ಕೆಲಸವನ್ನು ಪಡ್ಕೊಳ್ತಾ ಇರೋದಿದೆ. ಅಲ್ಲಿಗೆ 43 ಲಕ್ಷ ವರ್ಕರ್ಸು. ಭಾರತದಲ್ಲಿ ಇನ್ನೂ ಜಾಸ್ತಿ ಇದೆ, ಅದರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ನೋಡಿ, ಭಾರತದಲ್ಲಿ ಅಪ್ರಾಕ್ಸಿಮೇಟ್ಲಿ 14 ಮಿಲಿಯನ್ ಜನ ಇದರಿಂದ ಕೆಲಸ ಪಡ್ಕೊಳ್ತಾ ಇದ್ದಾರೆ, ಫಿಶರೀಸ್ ಆಕ್ಟಿವಿಟಿನಲ್ಲಿ ಇರುವಂಥವ್ರು. ಅಂದರೆ 1,40,00,000 ಜನ. ಈ ಆಕ್ವಾಕಲ್ಚರ್ ಅನ್ನೋ ಸೆಕ್ಟರನ್ನು ನೀವು ಗಮನಿಸಿದರೆ ಹತ್ತತ್ರ 1% GDPಗೆ ಅವರು ಕೊಡುಗೆಯನ್ನು ಈ ಫೀಲ್ಡ್ನಿಂದ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ ಆಕ್ವಾಕಲ್ಚರ್ನಿಂದ. ಇದು ಓವರಾಲ್ GDP ಅಂತ ನೋಡಿಕೊಂಡ್ರೆ, ಅದೇ ಅಗ್ರಿಕಲ್ಚರ್ GDP ಅಂತ ನೀವು ಪ್ರತ್ಯೇಕಿಸಿ ನೋಡಿದಾಗ 5% ನಿಮಗೆ ಕೊಡುಗೆ ಸಿಗ್ತಾ ಇದೆ. ಇಡೀ ವಿಶ್ವದಲ್ಲಿರುವ ಗ್ಲೋಬಲ್ ಫಿಶ್ ಪ್ರೊಡಕ್ಷನ್ ಅಂತ ನೀವು ಗಮನಿಸಿದರೆ ಅದರ 6% ಭಾರತದಲ್ಲಿ ಸಿಗ್ತಾ ಇದೆ. ಇದು ನಮ್ಮ ದೇಶದಲ್ಲಿ ಆಕ್ವಾಕಲ್ಚರ್, ಫಿಶ್, ಹ್ಯಾಚರೀಸ್ಗೆ ಇರುವಂತಹ ಪ್ರಾಮುಖ್ಯತೆಯನ್ನು ಬಿಡಿಸಿ ಹೇಳುತ್ತೆ. ಇನ್ನು ಇನ್ಲ್ಯಾಂಡ್ ಫಿಶರೀಸ್ ಇದೆಯಲ್ಲ, ಇದು 65% ಓವರಾಲ್ ಫಿಶ್ ಪ್ರೊಡಕ್ಷನಲ್ಲಿ ಕಾಂಟ್ರಿಬ್ಯೂಷನ್ ಅನ್ನು ಹೊಂದಿದೆ. ಅಂದರೆ ಹತ್ತತ್ರ 10 ಮಿಲಿಯನ್ ಮೆಟ್ರಿಕ್ ಟನ್ನಷ್ಟು ನಿಮಗೆ
ಇನ್ಲ್ಯಾಂಡ್ ಫಿಶರೀಸ್ನಿಂದ ಸಿಗುತ್ತೆ, ಅಂದರೆ ಒಳನಾಡು ಮೀನು ಸಾಕಾಣಿಕೆ ಅಂತ. ಇದು ಕಡಲಲ್ಲೇ ಮಾಡ್ತೀನಿ ಅಂತಲ್ಲ, ಎಲ್ಲೋ ನಿಮ್ಮ ಊರಿನಲ್ಲೂ ನೀವು ಮಾಡಬಹುದು, ನೀರಿನ ಫೆಸಿಲಿಟಿ ಇದ್ದು ಇವುಗಳನ್ನು ಹೇಗೆ ಸಾಕಬೇಕು ಅನ್ನೋದು ನಿಮಗೆ ಗೊತ್ತಿದ್ರೆ. ಈ RAS ಮೆಥಡ್ ಎಲ್ಲ ಇದೆಯಲ್ಲ, ಇದರಲ್ಲಿ ನಿಮಗೆ ನೀರನ್ನು ಬದಲಾಯಿಸೋದು ಬೇಡ, ಆ ಥರದೊಂದು ಮೆಥಡ್ ಇದೆ ಈಗ. ಸೊ ರೀಸೈಕಲ್ ಮಾಡ್ಕೊಳ್ತೀರಿ ನೀವು ವಾಟರನ್ನು. ಆ ನೀರು ಏನು ಮೀನು ಸಾಕಾಣಿಕೆ ಮಾಡಿರ್ತೀರಿ, ಒಂದಿಷ್ಟು % ಆಫ್ ನೀರು ಅನ್ನೋದು ಆಚೆ ಬರುತ್ತೆ, ಒಂದು ಸಿಸ್ಟಮ್ ಒಳಗಡೆ ಹೋಗುತ್ತೆ. ನೀರಿನಲ್ಲಿರುವಂಥ ಪೊಲ್ಯೂಟೆಂಟ್ಸು, ಅಮೋನಿಯಾ, ಫಿಶ್ ವೇಸ್ಟು ಇದೆಲ್ಲ ಹೀರ್ಕೊಳ್ಳುತ್ತೆ. ಆಮೇಲೆ ಸ್ವಲ್ಪ ನೀರು ಸರಿಯಾದ ನಂತರದಲ್ಲಿ ಆ ಮೀನಿನ ಕೊಳಕ್ಕೆ ಮರು ಸೇರ್ಪಡೆಗೊಳ್ಳುತ್ತೆ. ಸ್ವಲ್ಪ ನೀರನ್ನು ನೀವು ಎಕ್ಸ್ಟ್ರಾ ಆಡ್ ಆನ್ ಮಾಡಬೇಕಾಗುತ್ತೆ. ಹೀಗೆ ನೀವು ಬಳಸಿದ ನೀರನ್ನು ರೀಸೈಕಲ್ ಮಾಡಿಕೊಂಡು ಮೀನು ಸಾಕಾಣಿಕೆ ಮಾಡಿ ಉತ್ತಮ ಆದಾಯ ಗಳಿಸ್ತಿದ್ದಾರೆ. ನಾವು ನಿಮಗೆ ಈ ಚಿಕ್ಕನಾಯಕನಹಳ್ಳಿ ಪ್ರಭಾಕರ್ ಅವರ ಬಗ್ಗೆ ತಿಳಿಸ್ಕೊಟ್ಟಿದ್ವಲ್ವಾ, 4 ಗುಂಟೆಯಲ್ಲಿ 15 ಲಕ್ಷ ಗಳಿಸ್ತಿರೋರು, ಅವರು ಇದನ್ನೇ ಮಾಡ್ಕೊಂಡಿರೋದು. RAS ಮೆಥಡ್ನಲ್ಲಿ ರಿಸೈಕಲ್ ಮಾಡಿಕೊಂಡು ನೀರು ಹೆಚ್ಚಿಗೆ ಇಲ್ಲದೆ ಇದ್ರೂ ಬೆಳೆಯೋದಕ್ಕೆ ಸಾಧ್ಯ ಅನ್ನೋದನ್ನು ತೋರಿಸ್ತಿದ್ದಾರೆ. ಸೊ ಹೀಗೆ ಬೇರೆ ಬೇರೆ ಹಂತದಲ್ಲಿ ಈ ಮಾರ್ಕೆಟ್ ಕೊಡುಗೆಯನ್ನು ಕೊಡ್ತಾ ಬರ್ತಾ ಇದೆ. ಇನ್ನು ಎಕ್ಸ್ಪೋರ್ಟ್ ಪೊಟೆನ್ಷಿಯಲ್ ಅಂತ ಕೇಳಿದ್ರೆ ಹತ್ತತ್ರ 10.5 ಲಕ್ಷ ಟನ್ನಷ್ಟು ವಾಲ್ಯೂಮು, 33,500 ಕೋಟಿ ಮೌಲ್ಯದ ಫಿಶ್ ಮತ್ತು ಫಿಶ್ ಪ್ರಾಡಕ್ಟ್ಸನ್ನು ನಾವು ಎಕ್ಸ್ಪೋರ್ಟ್ ಮಾಡ್ತಾ ಬರ್ತಾ ಇದ್ದೀವಿ. ಓವರಾಲ್ ಅಗ್ರಿಕಲ್ಚರಲ್ ಎಕ್ಸ್ಪೋರ್ಟ್ಸ್ ಅಂತ ನಾವು ನೋಡಿಕೊಂಡ್ರೆ, ನಾವು ಎಷ್ಟು ಕೃಷಿಗೆ ಸಂಬಂಧಪಟ್ಟ ವಸ್ತುಗಳನ್ನು ಎಕ್ಸ್ಪೋರ್ಟ್ ಮಾಡ್ತೀವೋ ಅದರಲ್ಲಿ 20% ಫಿಶ್ನದ್ದೇ ಇರುತ್ತೆ. ಹತ್ತತ್ರ 75 ದೇಶಗಳಿಗೆ ನಾವು ಕೊಡ್ತಿದ್ದೀವಿ. 50 ವಿವಿಧ ಸ್ಪೀಶೀಸ್ಗಳ ಮೀನುಗಳನ್ನು ನಾವು ಮಾರಾಟ ಮಾಡ್ತಿದ್ದೀವಿ. ಸೊ ಇದೆಲ್ಲದಕ್ಕೂ ಮೂಲ ಹಾಗೂ ಒಂದು ಫೌಂಡೇಶನ್ ರೀತಿಯಲ್ಲಿ ನಮಗೆ ಕಂಡು ಬರೋದು ಯಾವುದು, ಬುನಾದಿ ಅನಿಸಿಕೊಳ್ಳೋದು ಅಗೈನ್ ಫಿಶ್ ಹ್ಯಾಚರೀಸ್. ಈಗ ನಾವು ಗಮನಿಸಬೇಕಾಗಿರೋದು ಏನು ಗೊತ್ತಾ, ಈ ಹ್ಯಾಚರಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋ ಪ್ರಾಸೆಸ್ಸನ್ನು ಮೊದಲಿಗೆ ತಿಳ್ಕೊಳ್ಬೇಕು. ಆಗ ನಿಮ್ಗೆ ಅರ್ಥ ಆಗುತ್ತೆ ಇದೆಷ್ಟು ಇಂಪಾರ್ಟೆಂಟ್ ಅಂತ. ನೋಡಿ, ನಿಮಗೆ ದೊಡ್ಡ ದೊಡ್ಡ ಮೀನುಗಳಿರ್ತವೆ, ಅವಕ್ಕೆ 1-2 ವರ್ಷ 3 ವರ್ಷ ವಯಸ್ಸಾದಮೇಲೆ ಅವು ಬ್ರೀಡಿಂಗ್ಗೆ ಒಳಪಡ್ತವೆ. ಸೊ ಅದರಿಂದ ನಿಮಗೆ ಮೊಟ್ಟೆಗಳು ಸಿಗ್ತವೆ, ಸ್ಪಾನಿಂಗ್ ಅಂತ ಕರೀತಾರೆ. ಈ ಮೊಟ್ಟೆಗಳಿಂದ ಮರಿ ಆಚೆ ಬರಬೇಕು. ಅದಕ್ಕೊಂದು ನೀವು ಎನ್ವಿರಾನ್ಮೆಂಟಲ್ ಸೆಟಪ್ಪನ್ನು ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ, ಒಂದು ವೆದರ್ ಕಂಡೀಷನನ್ನು. ಆಗ ಇಂತಿಷ್ಟು ಗಂಟೆಗಳಲ್ಲಿ ನಿಮಗೆ ಆ ಮೊಟ್ಟೆಗಳಿಂದ ಮರಿ ಆಚೆ ಬರ್ತವೆ. ಇವುಗಳನ್ನು ಲಾರ್ವಾ ಅಂತಾರೆ. ಅಂದರೆ ಬಹಳ ಚಿಕ್ಕವು, ನಿಮಗದನ್ನು ನೋಡಿದ್ರೆ ಮೀನು ಅಂತಲೇ ಅನ್ಸೋದಿಲ್ಲ, ಆ ಥರ ಇರ್ತವೆ. ಅವುಗಳಿಗೆ ಬಾಯಿ ಓಪನ್ ಆಗಿರೋದಿಲ್ಲ, ಅಥವಾ ತುಂಬ ಚಿಕ್ಕ ಜಾಗ ಇರುತ್ತೆ, ಅದರಲ್ಲಿ ನೀವು ಆಹಾರ, ಈಗ ಮಾಮೂಲಿ ನೀವು ಚಿಕ್ಕ ಮಕ್ಕಳಿದ್ದಾಗ ನಿಮಗೆ ಮುದ್ದೆ ಅನ್ನ ಸಾಂಬಾರು ತಿನ್ನಿಸ್ತಿದ್ರಾ? ಇಲ್ಲ, ಸರಿ ಕೊಡ್ತಿದ್ರು, ಅಥವಾ ಬೇರೆ ಥರದ ಲಿಕ್ವಿಡ್ ಫುಡ್ಡನ್ನು ಕೊಡ್ತಿದ್ರು. ತಾಯಿ ಎದೆ ಹಾಲನ್ನು ಅವು ಸ್ವಲ್ಪ ದಿನಗಳಿಗೆ ಪಡ್ಕೊಳ್ತವೆ, ಕರೆಕ್ಟ್ ಅಲ್ವಾ? ಹಾಗೆ ಬೆಳವಣಿಗೆ ಆದಂತೆ ಊಟದ ವಿಚಾರದಲ್ಲೂ ಬದಲಾವಣೆಗಳಾಗುತ್ತೆ. ಈ ಮೀನುಗಳಿಗೂ ಹಾಗೇನೆ. ಸೊ ಲಾರ್ವಾಗಳಿಗೆ ಸೂಕ್ಷ್ಮ ಜೀವಿಗಳನ್ನು, ಮೈಕ್ರೋ ಆರ್ಗ್ಯಾನಿಸಮ್ಗಳನ್ನು, ನಮ್ಮ ಕಣ್ಣಿಗೆ ಅಷ್ಟಾಗಿ ಕಾಣದಂತಹ ಜೀವಿಗಳಿರ್ತವಲ್ಲ, ಅಂಥವನ್ನು ಅಭಿವೃದ್ಧಿಪಡಿಸಿ ಕೊಡಬೇಕಾಗತ್ತೆ. ಅವು ಒಂದು ಹಂತ ಆದಮೇಲೆ ಮ್ಯಾಕ್ರೋ ಆರ್ಗ್ಯಾನಿಸಮ್ಗಳೇ ಆಗ್ತವೆ, ಅಂದರೆ ನಿಮಗೆ ಕಾಣುತ್ತೆ ಕಣ್ಣಿಗೆ, ಆ ಥರ. ಸೊ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಸೈಜ್ನ ಮೈಕ್ರೋ ಆರ್ಗ್ಯಾನಿಸಮ್ ಕೊಡಬೇಕು. ಆ ಬಳಿಕ ಅವು ಮೆಟಮಾರ್ಫಾಸಿಸ್ ಸ್ಟೇಜ್ನ ದಾಟಿದ ಮೇಲೆ ಫ್ರೈಸ್ ಆಗ್ತವೆ. ಆ ಫ್ರೈಸ್ಗಳು ಚಿಕ್ಕ ಚಿಕ್ಕ ಮೀನುಗಳು, ಅಂದರೆ ಮೀನು ಅನಿಸಿಕೊಳ್ಳೋಕೆ ಲಾಯಕವು. ಅದಕ್ಕಿಂತ ಮುಂಚೆ ಲಾರ್ವಾ, ಅವು ಮೀನಲ್ಲ, ಆ ಥರ ಇರ್ತವವು. ಸೊ ಈ ಫ್ರೈ ಆಗಿದ್ದ ಸಂದರ್ಭದಲ್ಲಿ ನೀವು ಕೊಡೋ ಆಹಾರನೇ ಬೇರೆ. ಫಿಂಗರ್ಲಿಂಗ್ಸ್ ಅಂದರೆ 1 ಇಂಚು 1.5 ಇಂಚ್ ಆದಾಗ ಕೊಡೋ ಆಹಾರನೇ ಬೇರೆ. ಈ ಎಲ್ಲ ಹಂತದಲ್ಲೂ ಬೇರೆ ಬೇರೆ ಥರದ ನೀವು ಕೊಳದ ಫೆಸಿಲಿಟಿ ಮಾಡ್ಕೊಳ್ಬೇಕು, ಅವುಗಳನ್ನು ಸರಿಯಾಗಿ ನೋಡ್ಕೊಳ್ಬೇಕು. ಬಹಳ ಸೆನ್ಸಿಟಿವ್ ಅವು. ಫುಡ್ ಹಾಕೋದ್ರಿಂದ ನಿಮಗೆ ಅಲ್ಲಿನೂ ಪೊಲ್ಯೂಷನ್ ಆಗಬಾರ್ದು. ಇಲ್ಲಿ ಈ ಸೀಬಾಸ್ ಮೀನು ಇದೆಯಲ್ಲ, ಇದು ತುಂಬ ಸೆನ್ಸಿಟಿವ್. ಯಾಕೆ ಅಂದರೆ, ಒಂದು ಮೀನಿನ ಕೊಳ ಇದೆ ಅಂದ್ಕೊಳ್ಳಿ, ನೀವು 8 ಇಂಚಿನ ಫ್ರೈಸ್ಗಳನ್ನು ತಂದು ಹಾಕಿದ್ದೀರಿ ಅಂದ್ಕೊಳ್ಳಿ, ಫಿಂಗರ್ಲಿಂಗ್ಸನ್ನು ತಂದು ಹಾಕಿದ್ದೀರಿ ಅಂದ್ಕೊಳ್ಳಿ. ಇವುಗಳಿಗೆ ಯಾವುದೋ ಒಂದು ಜಾಗದಲ್ಲಿ ನಿಂತು ನೀವು ಆಹಾರವನ್ನು ಹಾಕಿದರೆ ಅದೇ ವ್ಯಕ್ತಿ ಅದೇ ಜಾಗದಲ್ಲೇ ಹಾಕ್ತಾ ಇರಬೇಕು. ಅವುಗಳು ಒಂದು ರೀತಿ ಗ್ರೂಪ್ ಫೀಡರ್ಸು, ಎಲ್ಲ ಗುಂಪಾಗಿ ಬಂದು ತಿಂತವೆ, ಅದೇ ಜಾಗಕ್ಕೆ ಬರ್ತವೆ. ನೀವು ಬೇರೆ ಜಾಗ ಚೇಂಜ್ ಮಾಡಿಬಿಟ್ರೆ ಅವು ಬರೋದಿಲ್ಲ. ತುಂಬ ಸೆನ್ಸಿಟಿವ್ ಇವು. ಫೀಡ್ ತಿಂದಿಲ್ಲ ಅಂತಂದರೆ ನೀವು ಅಷ್ಟು ಕಷ್ಟಪಟ್ಟು ಬೆಳೆಯೋದು ಕಷ್ಟ, ಅಂದರೆ ಏನು ಲಾಭ ಬರೋದಿಲ್ಲ ನಿಮಗೆ, ಅಥವಾ ಗ್ರೋತ್ನಲ್ಲಿ ನಿಮಗೆ ಡೆಫಿಸಿಟ್ ಆಗಿಬಿಡುತ್ತೆ. ಸೊ ಹೀಗೆ ಇವುಗಳನ್ನು ಬಹಳ ಸೆನ್ಸಿಟಿವ್ ಆಗಿ ನೋಡ್ಕೊಳ್ಬೇಕು. ಈ ಮೀನಿನ ತಳಿನೇ ಸೆನ್ಸಿಟಿವ್, ಹ್ಯಾಚರಿ ಇನ್ನೂ ಸೆನ್ಸಿಟಿವ್. ಆ್ಯಂಡ್ ಇದರ ತುಂಬ ಇಂಪಾರ್ಟೆಂಟ್ ವಿಚಾರ, ನಾವು ಸೀಬಾಸ್ ಫಾರ್ಮಿಂಗ್ನ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಕಲಿಸ್ಕೊಟ್ಟಿದ್ವಿ. ಇವು ಹುಟ್ಟದ ಗಂಡಾಗಿದ್ರೂ ಒಂದು ಗುಂಪಿನಲ್ಲಿ ಹೆಚ್ಚೆಚ್ಚು ಫಿಮೇಲೇ ಇದ್ದಾವೆ ಅಂತಾದರೆ, ಆಗ ಈ ಹೆಣ್ಣು ಮೀನು ಗಂಡಾಗಿ ಪರಿವರ್ತನೆಗೊಳ್ಳೋದಕ್ಕೆ ಅವಕಾಶ ಇದೆ ಸೀಬಾಸ್ನಲ್ಲಿ. ಅವು ಪಾಪ್ಯುಲೇಷನ್ ಕಂಟ್ರೋಲನ್ನು ಮಾಡೋದಕ್ಕೆ, ಅಂದರೆ ಪಾಪ್ಯುಲೇಷನ್ ಸರಿಯಾಗಿ ಒಂದು ಸೈಕಲ್ನಲ್ಲಿ ಆಗ್ತಾ ಹೋಗಬೇಕು ಅನ್ನೋ ಕಾರಣಕ್ಕಾಗಿ ಹೀಗೆ ಮಾಡ್ತವೆ. ಈ ಮೀನಿನ ಲಿಂಗ ಬದಲಾವಣೆಯ ಬಗ್ಗೆ ಅನೇಕ ಸ್ಟಡೀಸ್ಗಳು ಆಗ್ತಾ ಇವೆ. ಸೊ ಇಂಥ ಸೆನ್ಸಿಟಿವ್ ಹಾಗೆಯೇ ಸ್ಪೆಷಲ್ ಮೀನಿನ ಹ್ಯಾಚರಿ ಅಷ್ಟೇ ಕೌತುಕವನ್ನು ಹುಟ್ಟಿಸುತ್ತೆ, ಅಷ್ಟೇ ಇಂಪಾರ್ಟೆಂಟ್ ಅನಿಸುತ್ತೆ. ಮುಂದಿನ ಹಂತದಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋದು, ಒಂದು ವೇಳೆ ಈ ಥರದ ಹ್ಯಾಚರಿಯನ್ನು ಮಾಡೋದ್ರಿಂದ ಎಷ್ಟು ಮಟ್ಟಿಗೆ ನಾವು ದುಡಿಯೋದಕ್ಕೆ ಸಾಧ್ಯ, ಯಾವ ಥರದ ಅವಕಾಶ ಇದೆ. ಅಟ್ಲೀಸ್ಟ್ ಈಗ ದುಡಿದು ಬಿಡ್ತೀವಿ ಅಂದರೆ, ಈಗ ನಾವು ಸ್ಟಾರ್ಟ್ ಮಾಡಿ ಈ ವರ್ಷ ಇಷ್ಟು ಲಾಭ ತೆಗೆದುಬಿಡ್ತೀವಿ ಅಂತಲ್ಲ, ಆದರೆ ಸರಿಯಾಗಿ ಕಲಿತು ಒಳ್ಳೆ ಸ್ಕೇಲ್ನಲ್ಲಿ ನೀವು ಡೆವಲಪ್ ಮಾಡೋದಕ್ಕೆ ಸಾಧ್ಯ ಆದರೆ ಉತ್ತಮ ಆದಾಯ ನಿಶ್ಚಿತವಾಗಿ ಸಿಗುತ್ತೆ. ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಈಗ ನಾವು ನಿಮಗೇನು ಈ ಹ್ಯಾಚರಿ ಬಗ್ಗೆ ಕಲಿಸ್ಕೊಡ್ತಾರಲ್ಲ,
ಇವರು 3 ಜನ ಯುವಕರು ಸೇರಿಕೊಂಡು ಬಹುದೊಡ್ಡ ಪ್ರಾಜೆಕ್ಟ್ ಅನ್ನ ಕೈಗೆತ್ತಿಕೊಂಡು ಬಹಳ ಚೆನ್ನಾಗಿ ಇದನ್ನ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವರ ಟಾರ್ಗೆಟ್ ನ ಪ್ರಕಾರ ಫಿಂಗರ್ಲಿಂಗ್ಸ್ ಅಂತ ನೋಡಿಕೊಂಡು ಒಂದು 20 ಲಕ್ಷ ಫಿಂಗರ್ಲಿಂಗ್ಸ್ ಅನ್ನು ಪ್ರತಿ ವರ್ಷ ಮಾರಾಟ ಮಾಡಬೇಕು ಅನ್ನೋದು ಅವರ ಕನಸು. ಹತ್ತತ್ರ 30 ಲಕ್ಷ ಫ್ರೈಸ್ಗಳನ್ನು ಮಾರಾಟ ಮಾಡಬೇಕು ಅಂತಿದ್ದಾರೆ. ಇನ್ನು ಗ್ರೋತ್ ಅಂತ ನೋಡ್ಕೊಂಡ್ರೆ 15ರಿಂದ 20% ಗ್ರೋತ್ ಪ್ರತಿ ವರ್ಷ ಏರಿಕೆ ಆಗ್ತದೆ. ಆಲ್ಮೋಸ್ಟ್ ಒಂದು 5 ವರ್ಷಕ್ಕೆ ಆಲ್ಮೋಸ್ಟ್ ಡಬಲ್ ಆಗುತ್ತೆ ಡಿಮಾಂಡ್ ಗ್ರೋತ್ ಅಂತ ನೋಡ್ಕೊಂಡ್ರೆ. ಸೊ ಈ ಫ್ರೈಸ್ ಚಿಕ್ಕವಿರ್ತವೆ ಅಂತ ಹೇಳಿದ್ನಲ್ಲ, ಅವು ಪ್ರತಿ ಫ್ರೈಸನ್ನು ನೀವು 5ರಿಂದ 10 ರೂಪಾಯಿಗೆ ಮಾರಾಟ ಮಾಡ್ಬೋದು. 30 ಲಕ್ಷ ಫ್ರೈಸು 5ರಿಂದ 10 ರೂಪಾಯಿ ಅಂತ ಲೆಕ್ಕ ಹಾಕೊಳ್ಳಿ, ಹತ್ತತ್ರ 1-1.5 ಕೋಟಿವರೆಗೂ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು, ಬಹಳ ಕಡಿಮೆ ಅಂತ ಅಂದ್ಕೊಂಡ್ರು. ಇನ್ನು 4 ಇಂಚು ಫಿಂಗರ್ಲಿಂಗ್ಸ್ ಅಂತ ಬರ್ತವೆ, ಸ್ವಲ್ಪ ಬೆಳವಣಿಗೆ ಆಗಿರುವಂಥವು, ಅವುಗಳನ್ನು 30ರಿಂದ 35 ರೂಪಾಯಿಗೆ ಮಾರಾಟ ಮಾಡಬಹುದು. ಇವರು ಮ್ಯಾಕ್ಸಿಮಮ್ ಒಂದು 70% ಇವರ ಪ್ರೊಡಕ್ಷನ್ ಏನಿದೆ ಅದು 4 ಇಂಚ್ ಸೀಡ್ಸ್ ಆಗಿದ್ದಾವೆ. ಇನ್ನು 6 ಇಂಚು ಸೀಡ್ಗಳು ಅಂತ ನೋಡ್ಕೊಂಡ್ರೆ 65ರಿಂದ 70 ರೂಪಾಯಿ. 8 ಇಂಚ್ ಸೀಡ್ಗಳು ಅಂತ ಬರ್ತವೆ, ಅವು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಕಾಸ್ಟ್ಗೆ ಮಾರಾಟ ಮಾಡ್ತಾರೆ. 1 ಇಂಚ್ ನಾವು ತಗೊಂಡ್ರೆ ನಿಮಗೆ 1-1.5 kg ಬರೋದಕ್ಕೆ ಅಗ್ರಿಕಲ್ಚರಲ್ ಪಾಂಡ್ನಲ್ಲಿ ನಿಮಗೆ 10ರಿಂದ 12 ತಿಂಗಳು ತಗೋಬಹುದು. 4 ಇಂಚ್ ನಾವು ತಗೊಂಡ್ರೆ 10 ತಿಂಗಳಲ್ಲಿ ಬರ್ಬೋದು. 6ರಿಂದ 8 ಇಂಚ್ ನಾವು ತಗೊಂಡ್ರೆ ನಿಮಗೆ 6ರಿಂದ 7 ತಿಂಗಳಲ್ಲಿ ನಿಮಗೆ ಸಿಗಬಹುದು. ಹೀಗೆ ಬೇರೆ ಬೇರೆ ಸೈಜ್ನ ಫಿಂಗರ್ಲಿಂಗ್ಸ್ ಅನ್ನು ನೀವು ತಗೊಂಡ್ರೆ ಬೇರೆ ಬೇರೆ ಅವಧಿಯಲ್ಲಿ, ಅಥವಾ ದೊಡ್ಡವನ್ನ ತಗೊಂಡ್ರೆ ಸ್ವಲ್ಪ ಬೇಗ ನಿಮಗೆ ಇಳುವರಿ ಸಿಕ್ಕಿಬಿಡುತ್ತೆ. ಆ್ಯಂಡ್ ತುಂಬ ಸೆನ್ಸಿಟಿವ್ ಆಗಿ ಮ್ಯಾನೇಜ್ ಮಾಡಬೇಕಪ್ಪ ಅನ್ನೋದಿರಲ್ಲ. ಅದೇ ನೀವು 1 ಇಂಚ್ ನಾವು ತಗೊಂಡ್ರೆ ತುಂಬ ಸೆನ್ಸಿಟಿವ್ ಆಗಿ ನೋಡ್ಕೊಳ್ಬೇಕು, ಡೆತ್ ರೇಟ್ ಇರುತ್ತೆ, ಇವುಗಳನ್ನೆಲ್ಲ ಮೇಂಟೈನ್ ಮಾಡ್ಬೇಕು ನೀವು. ಮೀನಿನ ಮರಿಗಳು ನಿಮಗೆ ಸಿಕ್ಕಿದ್ರೆ 2 ಮಿಲಿಯನ್ 3 ಮಿಲಿಯನ್ ಈ ಥರ ತುಂಬ ಸಿಗ್ತವೆ. 10 ಲಕ್ಷ 20 ಲಕ್ಷ ಎಲ್ಲ ಮೊಟ್ಟೆಗಳನ್ನು ಇಟ್ಬಿಡುತ್ತೆ. ಅದರಲ್ಲಿ ಎಷ್ಟು ಮರಿ ಆಗ್ತವೆ ಅಂದರೆ ಲಾರ್ವಾ, ಆ ಲಾರ್ವಾದಲ್ಲಿ ಎಷ್ಟು % ಉಳ್ಕೋತವೆ ಮುಂದಿನ ಹಂತಕ್ಕೆ ಹೋಗೋವರೆಗೆ, ಅಂದರೆ ಫ್ರೈಸ್ ಸ್ಟೇಜ್ಗೆ. ಫ್ರೈಸಿಂದ ಫಿಂಗರ್ಲಿಂಗ್ಸ್ಗೆ ಹೋಗ್ಬೇಕಾದ್ರೆ ಎಷ್ಟು ಡೆತ್ ಆಗ್ತವೆ, ಇದನ್ನೆಲ್ಲ ನೀವು ಗಮನಿಸ್ಬಿಟ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಈ ಹ್ಯಾಚರಿಗಳನ್ನು ಸಕ್ಸಸ್ಫುಲಿ ನಡೆಸೋದು ಅಂತ. ಸೊ ಆ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಯಾರು ನಿಮಗೆ ಕಲಿಸ್ಕೊಡ್ತಾರೆ, ಆ ಮೆಂಟರ್ ಯಾರು, ಅವರ ಸಾಧನೆ ಏನು ಅನ್ನೋದ್ರ ಬಗ್ಗೆ ಮುಂದಿನ ಹಂತದಲ್ಲಿ ನಾವು ಕಲ್ತ್ಬಿಟ್ಟು ಆ ಬಳಿಕ ಈ ಹ್ಯಾಚರಿಯ ಪ್ರತಿ ಹಂತವನ್ನು ಡೀಟೇಲ್ ಆಗಿ ಅವರಿಂದ ಕಲಿತಾ ಹೋಗೋಣ. ಅದರ ಭಾಗವಾಗಿ ಮೆಂಟರ್ ಇಂಟ್ರೊಡಕ್ಷನ್ ಮುಂದಿನ ಮಾಡ್ಯೂಲ್ನಲ್ಲಿ. ಸೊ ಹೇಗಿತ್ತು ನಿಮ್ಗೆ ಅನ್ಸ್ತಾ ನೋಡಿ, ಈ ತರದ ಬಿಸ್ನೆಸ್ ಕೂಡ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಮತ್ತೆ ನೆನ್ಪಿಟ್ಕೊಳ್ಳಿ, ಸೀಬಾಸ್ ಅನ್ನೋದೊಂದು ಸಮುದ್ರದ ಮೀನು. ಆ ಸಮುದ್ರದ ಮೀನನ್ನ ಫ್ರೆಶ್ ವಾಟರ್ ಅಲ್ಲಿ ಸಾಕಣೆ ಮಾಡೋಕೆ ಬೇಕಾದಂತಹ ಮಾಡಿಫಿಕೇಶನ್ ಮಾಡಿ ಅದರ ಮರಿಗಳನ್ನ ಮಾರಾಟ ಮಾಡಿ ಸಂಪಾದನೆ ಮಾಡ್ತಾರೆ. ಸೊ ಹಾಗಾಗಿ ಇದು ಬಹಳ ಮುಖ್ಯ ಆಗುತ್ತೆ ಅಂತ ಅನ್ಸುತ್ತೆ.